ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ನಿನ್ನೆ ರಾತ್ರಿ ನಿನ್ನೆ ಹಗಲತ್ತ ನಮ್ಮ ಮತ್ತು ಒಮ್ಮದಿ ಅವರು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೇಳಿರಿ. ಇವತ್ತ ನನಗೊಂದು ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರ, ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಷಯ ಬಂಜಾರ ಸಮಾಜದವರು ಪ್ರಕಾಶ್ ಬಂಜಾರ ಸಮಾಜದಲ್ಲಿ ಪ್ರಕಾಶ್ ಅವ್ರ ಬಾಯಿಯಲ್ಲಿ ಬರುವಂತ ವ್ಯಾಕರಣಗಳನ್ನ ಕೇಳಿದ್ರ ಬಹಳ ಅದ್ಭುತವಾಗಿ ಅನಿಸ್ತದ ನನಗೆ. ಅವ್ರ ಬಾಯಿಯಲ್ಲಿ ಇಷ್ಟೊಂದು ಶುದ್ಧವಾದಂತ ಕನ್ನಡ ವ್ಯಾಕರಣ, ಛಂದಸ್ಸ, ಲಘುಗುರು ಇಂಥವು ಬರುವುದಿಲ್ಲ. ಸ್ವಲ್ಪ ಅವ್ರ ಭಾಷೆ ಕಡೆ ಒಲವು ಇರ್ತದೆ. ಆಚೆ ಕಡೆ ಇಸ್ಲಾಂ ಧರ್ಮದವರು ಮೈಗೂ ಹಾಡ್ತಾನ. ಬಾಳ ಮಂದಿಗೆ ಇಸ್ಲಾಂ ಧರ್ಮದವ್ರಿಗೂ ಕನ್ನಡ ಬಾಳ ಹೊಳ್ಳೋದಿಲ್ಲ. ಬ್ಯಾರೆ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಇಸ್ಲಾಂ ಧರ್ಮದಲ್ಲಿ ಮತ್ತು ಬಂಜಾರ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಬಹಳ ಅದ್ಭುತವಾದಂತ ಕನ್ನಡ ಮಾತಾಡ್ತಾರಲ್ಲ, ಬಹಳ ಹೆಮ್ಮೆ ಪಡುವಂತ ವಿಷಯ. ನೀವೆಲ್ಲರೂ ಇಬ್ರು ಕಲಾವಿದರಿಗೆ ತಾಳಿ ಕೊಡ್ಬೇಕಂತ ನಮ್ಮ ಪ್ರಕಾಶ್ ಅವ್ರು ಹೇಳಿದ್ರು. ಸುಮ್ಮ ರಾಠೋಡ್ರಿ ಎಲ್ಲಿ ಲಮಣ್ಯಾರ್ರಿ ಎಲ್ಲಿ ಹಿಂಗ್ ಮಾಡಿನೇ ಜಾತಿ ತಂದು ಬಿಡ್ತೀರಿ ನೋಡು. ಪುಣ್ಯಾತ್ಮ ಪ್ರಕಾಶ ಮಾತಾಡುವಂತ ಮಾತುಗಳನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗೆಲ್ಲ ಡೊಳ್ಳು ಹಾಡು ಹಾಡ್ತಾರ, ಎಲ್ಲ ಲೋಪರ್ಗಳದ, ಎಲ್ಲಾರು ಬರೇ ಕತ್ರಿ ಚಾಪ್. ಆದ್ರೆ ಈ ಪುಣ್ಯಾತ್ಮ ಬಂಜಾರ ಸಮಾಜದಲ್ಲಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಹೋಗಿ ಭಗವಂತ ಒಬ್ಬಂಗೆ, ಸೃಷ್ಟಿಕರ್ತ ಒಬ್ಬಂಗೆ, ಅಲ್ಲಾಗ್ ಮುಟ್ಟುದು ಅವಂಗೆ, ಪರಮಾತ್ಮಗೆ ಮುಟ್ಟುದು ಅವಂಗೆ, ಶಿವಾಲಾಲಿಗೆ ಮುಟ್ಟುದು ಅವಂಗೆ, ದುರ್ಗಾ ಮಾತೆಗೆ ಮುಟ್ಟುದು ಅವ್ರಿಗೆ ಅನ್ನುವಂತ ಮಾತವನ್ನು ಮನದಲ್ಲಿಟ್ಟುಕೊಂಡು ಡೊಳ್ಳು ಹಾಡು ಹಾಡಿದ್ರೇನು, ಭಜನೆ ಮಾಡಿದ್ರೇನು, ಯಾವುದೇ ಮಾಡಿದ್ರು ಆ ಭಗವಂತ ಮುಟ್ತದ ಅಂತೇಳಿ ಬಹಳ ಅದ್ಭುತವಾದಂತ ಬಸವಣ್ಣವ್ರ ಬಗ್ಗೆ, ಇಂಗ್ಲೇಶ್ವರ ಬಗ್ಗೆ ಬಹಳ ಅಪಾರವಾಗಿ ಯಾರು ಇವತ್ತಿನ ತನ ಹಾಡಿಲ್ಲ. ಪುಣ್ಯಾತ್ಮರೇ ಯಾರು ಹಾಡ್ಯಾರ ಹೇಳ್ರಿ? ಬಹಳ ಈ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಿ ಡೊಳ್ಳ ಹಾಡ ಕೇಳ್ತಾರಪ್ಪ ಅಂತಂದ್ರೆ ಬಿಜಾಪುರ, ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಬಾಗಲಕೋಟೆ ಹಿಡ್ಕೊಂಡು ಎಲ್ಲಾದ್ರೂ ಡೊಳ್ಳ ಹಾಡ ಕೇಳ್ತಾರಪ್ಪ ಅಂದ್ರೆ ಮಣಿ ತುಡುಗ ಆಗ್ತಾ ಬಿಟ್ಟು ಪ್ರಜ್ಞೆ ಬಿಟ್ಟು ಡೊಳ್ಳ ಹಾಡ ಕೇಳುವಂತ ಊರು ಯಾವಾಗಾದ್ರೂ ಇದ್ರೆ ಅದು ಇಂಗ್ಲೇಶ್ವರ. ನಮ್ಮಲ್ಲಿ ಮಾತಾಡ್ತಾರೆ, ನಮ್ಮೂರಲ್ಲಿ ಮನಗುಳಲ್ಲಿ ಇಂಗ್ಲೇಶ್ವರಕ್ಕೆ ಹೋಗ್ಬೇಕು ಡೊಳ್ಳ ಹಾಡ ಕೇಳಕ್ ಅಂತೇಳಿ. ಅಂತ ಪುಣ್ಯಾತ್ಮ ಬಸವಣ್ಣವ್ರ ಬಗ್ಗೆ, ಅಕ್ಕನಾರಮ್ಮನ ಬಗ್ಗೆ, ಚನ್ನ ಬಸವಣ್ಣವ್ರ ಬಗ್ಗೆ ಅಪಾರವಾದಂತ ಈ ಊರಿನ ಈ ಒಂದೊಂದು ಜಾಗದ ಮರ್ಮ ಇರ್ತದ. ಒಂದ್ ಮಾತು ನೀವು ಒಂದ್ ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಿ. ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣ ಜಗಳ ಬಂದ್ಬಿಡ್ತು. ಕಾಸ ಅಣ್ಣ ತಮ್ಮರು ತಂದಂತೆ ಸ್ವೀಕಾರ ಮಾಡಿದ್ದ ಲಕ್ಷ್ಮಣ ರಾಮಗ ಒಂದು ಭೂಮಿಯನ್ನ ಏನು ವನವಾಸ ಮಾಡ್ತಿದ್ರು. ವನವಾಸ ಮಾಡುವಂತ ಸಂದರ್ಭದಲ್ಲಿ ಒಂದು ಭೂಮಿಯನ್ನು ಬಿಟ್ಟು ಇನ್ನೊಂದು ಭೂಮಿಯಲ್ಲಿ ಕಾಲಿಟ್ಟಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಹೇಳ್ತಾನ ರಾಮಗ, ಏ ರಾಮ ಏಕ್ ವಚನದಲ್ಲಿ. ರಾಮ್ ಗಾಬರಿಗೆ ಬಿದ್ದು ನೋಡ್ತಾನ, ಯಾಕೋ ಲಕ್ಷ್ಮಣ ಅಂದ ಕೂಡಲೇ, ಏನ್ ನೀನು ನಿನ್ ಹೆಂಡತಿ ಇಬ್ರು ಕೂಡ ಹೆಂಗೆ ಹೊಂಟ್ರಿ? ಎಲ್ಲ ಬಾಣ ಬತ್ತಾಳಿಕೆ ಎಲ್ಲ ವಜ್ಜಿ ನಾನ್ಯಾಕೆ ಬರ್ಲಿ? ಬಿಟ್ಟು ಬಿಡ್ರಿ, ಇರ್ಲಿ ಹಂಗೂ ಇರೋರು. ಆವಾಗ ಆಯ್ತಪ್ಪ ನಾನು ಹೊರ್ತೀನಿ, ನೀ ಬಾ. ಆ ಭೂಮಿಯನ್ನ, ಆ ಕೆಟ್ಟದಾದಂತ ಭೂಮಿಯನ್ನು ಬಿಟ್ಟು ಲಕ್ಷ್ಮಣ ಹೊರಗೆ ಕಾಲಿಟ್ಬಿಟ್ಟ. ರಾಮ ಸೀತಾ ಹೊಂಟಿದ್ರ ಮುಂದ, ಲಕ್ಷ್ಮಣ ಆ ಭೂಮಿ ಬಿಟ್ಟು ಆ ಭೂಮಿಯನ್ನು ಬಿಟ್ಟು ಮುಂದಕ್ಕೆ ಹೋದ ಕೂಡಲೇನೆ ಗಪ್ಪನ ರಾಮನ ಕಾಲಿಗೆ ಬಿದ್ದು ಕೇಳ್ತಾನೆ,
ಯಪ್ಪ ಎಂತ ತಪ್ಪು ಮಾಡಿಬಿಟ್ಟೆ ನಾನು. ನಿಮ್ಮ ಮೇಲೆ ಬಾಣ ಬತ್ತಳಿಕೆ ನಿಮ್ಮ ಮೇಲೆ ಹೊರಿಸಿ ನಾನ್ ನಿಮಗಿಲ್ಲಾರ್ದು ಮಾತಾಡಿ ನಾನು ಹೆಂಗ್ ತಪ್ಪು ಮಾಡಿದೆ ಅಂದ್ಕೊಳ್ಳಿ ರಾಮ್ ಹೇಳ್ತಾನೆ, ಲಕ್ಷ್ಮಣ ನಿನ್ ತಪ್ಪಲ್ಲ, ಬ್ಯಾರೆ ತಪ್ಪದ. ನೀ ಏನು ಬಿಟ್ಟು ಬಂದಂತ ಭೂಮಿಯನ್ನು ಬಿಟ್ಟು ಬಂದಿ ನೋಡು, ಆ ಭೂಮಿಯಲ್ಲಿ ಹೋಗಿ ಒಂದು ಹಿಡಿ ಮಣ್ಣು ತಗೊಂಡ್ ಬಾ, ಹೋಗಿ ತಗೊಂಡ್ ಬಾ. ಹೋಗ್ತಾನೆ, ಹೋಗಿ ಮತ್ತ ಆ ಭೂಮಿಯಲ್ಲಿ ಕೆಟ್ಟ ಭೂಮಿಯಲ್ಲಿ ಹೋಗಿ ಮಣ್ಣು ತಗೊಂಡ್ ಕೂಡಲೇ ಏ ರಾಮ ನಾನ್ಯಾಕೆ ಹೊರಲಿ, ನೀನೇ ಹೊರದು ಅಂತ. ಇರ್ಲಿ ತಮ್ಮ ಕರೆಕ್ಟ್ ಅದ. ಹೋಗಿ ಹೋಗದ್ ಆ ಮಣ್ಣು ಹೋಗದ್ ಕೂಡಲೇ ಮತ್ತೆ ಕಾಲಿಗೆ ಬೀಳ್ತಾನ. ಏನ ಯಾಕೆ ಹಿಂಗಾಗತ್ತದ, ಎಷ್ಟು ವರ್ಷ ವನವಾಸ ಮಾಡಕತ್ತೀವಿ, ಯಾಕೆ ಹಿಂಗಾಗ್ತದ? ನಿನ್ ತಪ್ಪಲ್ಲ, ಆ ಭೂಮಿ ತಪ್ಪದ. ಹೌದ್ರಿಪ್ಪ, ಹೌದು. ಆ ಭೂಮಿ ಗುಣಧರ್ಮ ಹಂಗದ. ಏನಿತ್ತಂದ್ರ ಹಿಂದ ರಕ್ತ ಬೀಜಾಸುರನ ಸಂಹಾರ ಆಗ್ಯದ ಇಲ್ಲಿ ಆ ಭೂಮಿಯಲ್ಲಿ. ಹೌದೌದು, ರಕ್ತ ಬೀಜಾಸುರನ ಸಂಹಾರ ಆಗ್ಯದ. ಆ ರಕ್ತ ಬೀಜಾಸುರನ ಸಂಹಾರ ಏನಾಗ್ಯದ ನೋಡು, ಆ ಭೂಮಿಯಲ್ಲಿ ಅಟ್ಟು ಕೆಟ್ಟ ಇಸಾ ತುಂಬ್ಯದ. ಅದಕ್ಕೆ ಹಂಗಾಗ್ತದ, ಮುಂದ್ ನಡಿಯತ್ ಹೇಳಿ ನಡೆದು ಬಿಡ್ತಾರ. ಹಂಗ ಈ ಪಾವನ ಕ್ಷೇತ್ರ, ಈ ಇಂಗ್ಲೇಶ್ವರದ ಪುಣ್ಯ ಭೂಮಿಯಲ್ಲಿ ಕಾಲಿಟ್ಟು ಕೂಡಲೇ ನಮ್ಮ ಅಶೋಕ್ ಮಾಸ್ತರ್ ಒಂದು ಮಾತು ಹೇಳಿದ್ರು. ಈ ಭೂಮಿಯಾಗ ಕಾಲಿಟ್ಟು ಆ ಮಣ್ಣು ಏನ್ ಕಾಲಿಟ್ಟು ಕೂಡಲೇ ಆ ಮಣ್ಣು ತಗೊಂಡು ಹಣಿಗೆ ಹಚ್ಕೊಂಡ್ರೆ ಪ್ರಸಾದ ಆಗ್ತದ. ಅದು ಇಂಗ್ಲೇಶ್ವರ ರೇವಣಿಸಿದ ಪ್ರಸಾದ ಆಗ್ತದ ಅಂತ ಹೇಳ್ದ ನೋಡು. ಇಂಥವ್ ಡೊಳ್ಳು ಹಾಡಿರ್ಬೇಕ್ರಿ. ಸುಮ್ನೆ ಏನ್ರಿ ಬಾಜು ಮನ್ಯಾಗ ಬಾರಿ ಅದ ಮಸ್ತನ ಪಾಟಿ ಇಂಥವ್ ಕೇಳ್ಬೇಡ್ರಿ ಪುಣ್ಯಾತ್ಮ. ಹಿಂಗಾಗಿ ಜಗತ್ತು ನಮ್ಮ ಎಲ್ಲ ಹಾಳಾಗಕತ್ತಿ ಬಿಟ್ಟದ. ಅಂಥವ್ ದಯಮಾಡಿ ಹೌದೌದು ನಾವೊಂದು ವಿನಂತಿ ಅದ, ಅಲ್ಲೇ ಯಾರೇ ಡೊಳ್ಳು ಹಾಡವ್ರಾಗ್ಲಿ ಪೌರಾಣಿಕ ಇತಿಹಾಸ ಇರಬೇಕು, ಸಿದ್ಧರ ಇತಿಹಾಸ ಇರಬೇಕು, ಶರಣರ ಇತಿಹಾಸ ಇರಬೇಕು. ಅಂಥವ್ ಕೇಳಿದ್ರೆ ನಿಮ್ ಜನ್ಮ ಪಾವನ ಆಗ್ತದ ಅಂತ ಹೇಳಿ ನಮ್ಮ ಯಾರು ನಮ್ಮ ವಿಠೋಲ್ ಮಾವ ಮಲ್ಲಪ್ಪಂತ ಕುಂಬಾರ ಸಾಕಿನ ಇಂಗ್ಲೇಶ್ವರ ಒಳ್ಳೆ ಅನುಭವಿ ಕಲಾವಿದರು. ಇವರು ಅದನ್ನು ಕೂಡ ನಾವು ಸಮಾಜ ಸೇವಕರು. ಯಾವುದೇ ಜಾತಿ ಭೇದ ಪಂಥ ಇಲ್ಲಾರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಈ ಊರಾಗ ಯಾರೇ ಇದ್ರ ಅದು ಮುನ್ಸೂಚನೆಯಲ್ಲಿ ಯಾರೇ ಇದ್ರೆ ಅವ್ರು ಕುಂಬಾರ ಇಟ್ಟೋಲ್ ಇರ್ತಾನಂದ್ರೆ ತಪ್ಪಾಗ್ಲಕ್ಕಿಲ್ಲ. ಅಂಥವ್ರು ಏನೋ ನಮ್ಮ ಊರಿಗೆ ನಮ್ಮ ಗೆಳೆಯ ಬಂದ ಅಂತ ತಿಳ್ಕೊಂಡು ಒಂದು ಶಾಲ ಸನ್ಮಾನವನ್ನು ಮಾಡಿ ಒಂದು ಮುತ್ತಿನ ಹಾರವನ್ನು ಹಾಕಿರ್ತಾರೆ. ಅವ್ರಿಗಾದ್ರು ಇಲ್ಲಿ ವಾಸವಿರುವಂತ ಜಗದ್ಗುರು ರೇವಣ ಸಿದ್ದೇಶ್ವರ ಅವ್ರ ಮನೆಯಲ್ಲಿ ವಾಸವಾಗಿರ್ಲಿ ಅಂತೇಳಿ ಅವ್ರ ಸನ್ಮಾನವನ್ನು ಭಕ್ತಿಪೂರ್ವಕವಾಗಿ ಸ್ವೀಕಾರ ಮಾಡಿ ಈಗ ನನ್ನ ಮಾತುಗಳನ್ನು ಇವು ನಾನು ಕೊಡ್ತೀನಿ. ಅದ್ಭುತವಾಗಿ ಮಾತಾಡಿರುವಂತ ಹಿರಿಯ ಕಲಾವಿದರು, ಮಾರ್ಗದರ್ಶಕರಾಗಿರುವಂತವರು. ಈ ಊರಿಗೆ ಗೆಳೆಯ ಮತ್ತು ಹಳೆಯ ಎರಡೂ ಈ ಊರಿಗೆ ಅವ್ರಿಗೆ ಬಹಳ ಸಂಬಂಧ ಅದ. ಹೌದು, ಈಗ ಅವ್ರು ಬರೀ ಗೆಳೆಯ ಅಂದ್ರು, ಹಿನ್ನೆಲೆ ಹಳೆಯನು ಇವು ಇಂಗ್ಲೇಶ್ವರ ಗ್ರಾಮದ ಹಳೆಯ ಖರೆ ಅಂತ ಒಬ್ಬ ಪುಣ್ಯಾತ್ಮ ನಮ್ಮ ಯಲ್ಲಪ್ಪ ಸರ್ ಮನಗೂಳಿಯವರು ಕೂಡ ತಮಗಾಗಿರುವಂತ ಹಣ ಇವತ್ತು ನಮ್ಮ ವೇದಿಕೆ ಮೇಲೆ ನಿಂತು ಮಾತಾಡಿದ್ರೆ ಹೌದು ಬರೀ 10 ರೂಪಾಯಿ ಆದ್ರೆ ಕಿಶದ ಹಾಕೊಂಡು ಹೋಗುವ ಕಾಲ ಜನ ಬಹಳ ಆದ್ರೂ ಕೂಡ ನಮ್ಮ ಎರಡೂ ಸಂಘಕ್ಕ ನಿಸ್ವಾರ್ಥ ಭಾವದಿಂದ 201 ರೂಪಾಯಿ ಕಾಣಿಕೆ ಕೊಟ್ಟಿರುವಂತಹ ಪುಣ್ಯಾತ್ಮರು. ನಾಲಿಗೆ ಮೇಲೆ ರೇವಣಸಿದ್ದನ ಆಶೀರ್ವಾದ ಕೃಪೆ ಇರಲಿ. ಇನ್ನೂ ನಮ್ಮ ಹಾಲಮತದ ಸಮಾಜಕ್ಕೆ ಅಂತವರಿಂದ ಹಾಲಮತದ ಇತಿಹಾಸ ತಿಳಿಸುವಂತ ಶಕ್ತಿ ಸಾಮರ್ಥ್ಯ ರೇವಣಸಿದ್ದ ಬೀರದೇವರು ಮತ್ತೆ ಆ ಮಾಳಿಂಗರಾಯ ನಿಮಗೆ ದಯಪಾಲಿಸಲಿ ಅಂತ ದೇವರಲ್ಲಿ ಬೇಡಿಕೊಂಡು ನೀವು ಕೊಟ್ಟಿರುವಂತಹ ಕಾಣಿಕೆಯನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀವಿ. ಹೌದೌದು.